ಜನಪ್ರಿಯ ಶಾಸಕರು ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಬೇಕಿತ್ತು. ಅವರು ಕೂಡ ಒಂದು ಜಿಲ್ಲಾ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದರಿಂದ ಅವರು ಒಂದು ರಾಷ್ಟ್ರೀಯ ಹಬ್ಬಗಳ ಆಚರಣೆ ವತಿಯ ಮತ್ತು ಸಂದೇಶ ಆದರ್ಶ ಜೀರವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದೆ. ಹಾಗೆ ಅತಿಥಿಗಳಾಗಿ ಹೋರಾಟದ ಹಾದಿಗೆ ಎಳ್ಕೊಂಡು ಬಂದಿದ್ದಕ್ಕೇನೆ ಭಾರತಕ್ಕೆ ಸ್ವಾತಂತ್ರ್ಯ ಬರಲಿಕ್ಕೆ ಕಾರಣ ಆಯಿತು. ಆ 27 ವರ್ಷಗಳ ಕಾಲದ ಹೋರಾಟ 1920ರಿಂದ 1947ರವರೆಗಿನ ಈ ಹೋರಾಟ ಇದೆಯಲ್ಲ, ಅದೊಂದು ಜನಾಂದೋಲನ ಆದ್ಮೇಲೆ ಜನಾಂದೋಲನ ಅದು. ಯಾಕೆಂದ್ರೆ ಅಲ್ಲಿವರೆಗೆ ಕೇವಲ ನಾಯಕರು ಮಾತ್ರ ಹೋರಾಟ ಮಾಡ್ತಾ ಇದ್ರು. ಸಾಮಾನ್ಯ ಜನರು, ಭಾರತದ ಸಾಮಾನ್ಯ ಜನರು ಇಲ್ಲಿ ಅನೇಕ ಬ್ರಿಟಿಷ್ನವರ ಕೆಲಸಗಳನ್ನ ಮಾಡಿಕೊಂಡು ನಾವು ಕಾಲ ಕಳೀತಾ ಇದ್ವು. ಅವರು ಸೈನಿಕರಿರ್ಬಹುದು, ಅಧಿಕಾರಿಗಳಿರ್ಬಹುದು, ರಾಜರುಗಳು ಅವರಿಂದ ದುಡ್ಡನ್ನು ಪಡೆದು ಅಥವಾ ಅವರಿಗೆ ದುಡ್ಡು ಕೊಟ್ಟು 565 ಸಂಸ್ಥಾನಗಳು ತಮ್ಮ ಪಾಡಿಗೆ ತಾವಿದ್ದಂತ ಇಂಥ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಪಡೆಯೋದು ಅಷ್ಟು ಸುಲಭವಾದ ಕೆಲಸ ಆಗಿರಲಿಲ್ಲ. ಗಾಂಧಿ ಅದನ್ನ ಜನಾಂದೋಲನವಾಗಿ ಮಾಡಿದ್ರು. ಅದಕ್ಕೆ ಬಹಳಷ್ಟು ಮಹನೀಯರುಗಳು, ಪಟೇಲ್ ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಜವಾಹರ್ಲಾಲ್ ನೆಹರು, ಈ ತರದ ನೂರಾರು ನಾಯಕರುಗಳು ನಮಗೆ ಆ ಹಂತದಲ್ಲಿ ಸಾಥ್ ಕೊಟ್ಟರು ಗಾಂಧೀಜಿಗೆ. ಗಾಂಧೀಜಿಯವರ 3 ಘಟನೆಗಳು ಬಹಳ ಪ್ರಮುಖವಾಗಿ ನಾವು ಇತಿಹಾಸದಲ್ಲಿ ನೋಡ್ಬೋದು. ಒಂದು ಅಸಹಕಾರ ಚಳವಳಿ, ನಾವೆಲ್ಲ ಅನ್ಕೊಂಡಿದೀವಿ ಗಾಂಧಿಯವರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು ಬ್ರಿಟಿಷ್ನವರ ಓಡಿಸೋದು ಹೇಗೆ ಅಂತ. ಅವರ ಆರ್ಥಿಕ ಬೆನ್ನೆಲುಬನ್ನು ಮುರಿದಾಗ ಮಾತ್ರ ನಾವು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಪಡಿಬಹುದು. ಯುದ್ಧ ಮಾಡಿ ಪಡೆಯಲಿಕ್ಕೆ ಸಾಧ್ಯ ಇರಲಿಲ್ಲ. ಯಾಕೆಂದ್ರೆ ಸೈನಿಕರು ಇಟ್ಕೊಂಡಿದ್ದಂತ ಎಲ್ಲ ರಾಜರು ಬ್ರಿಟಿಷ್ನವ್ರ ಜೊತೆ ಇದ್ರು. ಇವರ ಸೈನ್ಯ ಇರಲಿಲ್ಲ. ಆರ್ಥಿಕವಾಗಿ ಹೇಗೆ ಸೋಲಿಸಬಹುದು ಅನ್ನೋದನ್ನ ಮೊದಲಿಗೆ ತೋರಿಸ್ಕೊಟ್ಟಿದ್ದು ಪ್ರಪಂಚಕ್ಕೆ ಗಾಂಧಿ ಅಸಹಕಾರ ಚಳವಳಿಯಿಂದ. ಅವರ ಎಲ್ಲ ವಿದೇಶಿಯ ವಸ್ತುಗಳನ್ನ ನಾವು ಬಹಿಷ್ಕರಿಸೋಣ, ನಮ್ಮದೇ ಆದಂತದನ್ನ ಮಾಡ್ಕೊಳ್ಳೋಣ ಅಂತಕ್ಕಂಥ ಒಂದು ಯಾವ ಅಸಹಕಾರ ಚಳವಳಿ ಬಂತು, ಮೊದಲಿಗೆ ಬ್ರಿಟಿಷ್ನವರಿಗೆ ಒಂದು ನಿಜವಾದ ಪೆಟ್ಟು ಬೀಳ್ತು. ಅವರ ಹಣವೇ ಅವರಿಗೆ ಶಕ್ತಿಯಾಗಿತ್ತು. ಆ ಹಣವನ್ನ ಗಳಿಸುವ ದಾರಿಯನ್ನ ಗಾಂಧೀಜಿಯವರು ಮೊದಲಿಗೆ ತುಂಡರಿಸಿದ್ರು. ಅದು ಸಕ್ಸಸ್ ಆಗಲಿಕ್ಕೆ ಬಹಳ ಪ್ರಮುಖವಾದ ಕಾರಣ ಆಯಿತು. ಆದ್ಮೇಲೆ 1931ರ ಉಗ್ರ ಸತ್ಯಾಗ್ರಹ ಇರ್ಬೋದು, ಕಟ್ಟ ಕಡೆಗೆ 1942ರ ಕ್ವಿಟ್ ಇಂಡಿಯಾ ಚಳವಳಿಯ ಮೂಲಕ ಭಾರತಕ್ಕೆ ಒಂದು ಸ್ವಾತಂತ್ರ್ಯವನ್ನು ತಂದುಕೊಡುವ ಹಾದಿಯನ್ನ ಅತ್ಯಂತ ಸುಗಮಗೊಳಿಸಿದ್ರು ಗಾಂಧಿ ಮತ್ತು ಅವರ ನೇತೃತ್ವಗಳು. ಆದ್ಮೇಲೆ ಇನ್ನೊಂದು ಪ್ರಶ್ನೆ ಬರ್ಬೋದು, ಈ ವ್ಯಕ್ತಿ ಏನು ಕ್ರಾಂತಿಕಾರಿಗಳನ್ನು ಏನು ಉಲ್ಲೇಖನೆ ಮಾಡಲಿಲ್ಲ ಆಯ್ತಾ, ಅಥವಾ ಕ್ರಾಂತಿಕಾರಿಗಳಿಗೆ ಏನು ಪಾತ್ರವೇ ಇರಲಿಲ್ವಾ? ಖಂಡಿತ ನಾನು ಅದನ್ನ ಅಲ್ಲಗಲಿತಾ ಇಲ್ಲ. ಈ ದೇಶದ ಸಾವಿರಾರು ಲಕ್ಷಾಂತರ ಕ್ರಾಂತಿಕಾರಿಗಳು ತಮ್ಮ ಪ್ರಾಣವನ್ನ ಬಲಿದಾನವನ್ನ ಈ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ನೀಡಿದ್ದಾರೆ. ಅದು ಬಹಳಷ್ಟು ಜನರನ್ನ ನಾವು ಇಲ್ಲಿ ಉಲ್ಲೇಖ ಮಾಡಬಹುದು. ಭಗತ್ ಸಿಂಗ್ ಇರ್ಬೋದು, ಚಂದ್ರಶೇಖರ್ ಆಜಾದ್ ಇರ್ಬೋದು, ಸಾವರ್ಕರ್ ಇರ್ಬೋದು, ಕದಿರಾಮ್ ಬೋಸ್ ಇರ್ಬೋದು, ದಿನೇಶ್ ಗುಪ್ತಾ, ಬನೋಯ್ ಬಸು, ಬಾದಲ್ ಗುಪ್ತಾ, ಪ್ರಫುಲ್ ತ್ಯಾಗಿ, ಜಿತೇಂದ್ರನಾಥ್ ಬ್ಯಾನರ್ಜಿ, ಈ ತರದ ಸಾವಿರಾರು ಅಲ್ಲಲ್ಲಿ ಹೋರಾಟವನ್ನು ಮಾಡಿದ್ರು. ಆದ್ರೆ ಅವರು ಸಂಘಟಿತರಾಗಲಿಲ್ಲ. ಯಾಕೆ ಸಕ್ಸಸ್ ಆಗಲಿಲ್ಲ ಅಂದ್ರೆ ಸಂಘಟಿತ ಆಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅವ್ರ ಕೈಲಿ. ಈ ಕಾರಣಕ್ಕಾಗಿ ಅವರು ಕೊನೆಯದಾಗಿ ಇನ್ನೊಂದು ಕೋಲ್ ಮಿಂಚು ಸುಭಾಷ್ ಚಂದ್ರ ಬೋಸನ್ನ ನಾನು ಸ್ಮರಿಸಬೇಕಾದದ್ದು ನನ್ನ ಅತ್ಯಂತ ಮುಖ್ಯ ಕರ್ತವ್ಯ ಆಗ್ತದೆ. ಯಾಕೆಂದ್ರೆ ಹೆಚ್ಚು ಕಡಿಮೆ ಅವ್ರಿಗೆ ಇನ್ನೊಂದಿಷ್ಟು ನಮ್ಮ ದೇಶದ ರಾಜ್ಯಗಳೇನಾದ್ರೂ ಸಪೋರ್ಟ್ ಮಾಡಿಬಿಟ್ಟಿದ್ರೆ, ಅವತ್ತು ಖಂಡಿತವಾಗ್ಲೂ ಒಂದಿಷ್ಟು ಸೈನ್ಯದ ಸಹಾಯವನ್ನು ಏನಾದ್ರು ಮಾಡಿದ್ರೆ ಅವರು ರಕ್ತ ಕ್ರಾಂತಿಯಿಂದ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಬಿಡ್ತಾ ಇದ್ರು. ಆದ್ರೆ ಅದು ಸಾಧ್ಯ ಆಗಲಿಲ್ಲ. ಅವರೊಂದು ಮಿಂಚಿನಂತೆ ಬಂದು ಗುಡುಗಿನಂತೆ ಗುಡುಗಿ ಮರೆಯಾದರು 1945ರಲ್ಲಿ. ಅದಕ್ಕೆ ಬೇರೆ ಬೇರೆ ಇತಿಹಾಸಗಳಿವೆ. ಆದ್ಮೇಲೆ ಈ ಎಲ್ಲ ಹೋರಾಟಗಳ ಫಲವಾಗಿ 1947 ಆಗಸ್ಟ್ 15ನೇ ತಾರೀಕಂದು ನಮಗೆ ಸ್ವಾತಂತ್ರ್ಯ ದೊರೆಯಿತು. ಅಲ್ಲಿಂದ ಇಲ್ಲಿವರೆಗೆ ನಾವು 78 ವಸಂತಗಳನ್ನ ದಾಟಿದ್ದೀವಿ. ಆದ್ಮೇಲೆ ಅನೇಕ ರಂಗಗಳಲ್ಲಿ, ಯಾಕೆಂದ್ರೆ ನಿಮ್ಗೊಂದು ಮಾತು ಹೇಳ್ತೀನಿ, 1498ರಲ್ಲಿ ಭಾರತಕ್ಕೆ ಬಂದಾಗ ಭಾರತದ ಸಂಪತ್ತನ್ನ ಬೆರಳುಗಣ್ಣಿನಿಂದ ನೋಡಿ ಬ್ರಿಟಿಷ್ ಯುರೋಪಿಯನ್ ಭಾರತಕ್ಕೆ ಬಂದರು. ಸ್ವಾತಂತ್ರ್ಯ ಹೋಗೋ ನಮಗೆ ಬಂದಂತ ಸಂದರ್ಭದಲ್ಲಿ ನಾವು ಯುರೋಪ್ ಅನ್ನ ಬೆರಳುಗಣ್ಣಿನಿಂದ ನೋಡ್ತಕ್ಕಂಥ ಸ್ಥಿತಿಯನ್ನು ಅವರು ನಿರ್ಮಾಣ ಮಾಡ್ಕೊಂಡಿದ್ರು. ಇದನ್ನೆಲ್ಲ ತೋರ್ಸ್ಕೊಂಡು ಹೋಗ್ತಾ ಇದ್ರು. GDP 25 ಕೊಟ್ಟಿದ್ರು.